ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ಳಿ. ಮತ್ತು ನಮ್ಮ ಪಾಪುನ ಈ ವಿಡಿಯೋಲಿ ನೀಟಾಗಿ ನೋಡ್ಕೊಬಿಡಿ, ಯಾಕೆಂದರೆ ನೆಕ್ಸ್ಟಿಂದ ನನ್ನ ವ್ಲಾಗಲ್ಲಿ ನಮ್ಮ ಪಾಪು ಇರಲ್ಲ. ನಿಜ ತುಂಬ ಬೇಜಾರಾಗ್ತಿದೆ, ಅಳು ಬರ್ತಾ ಇದೆ. ನನಗೆ ಅದನ್ನು ಬಿಟ್ಟು ನಿಜ ನನಗೆ ಇರೋಕ್ಕಾಗಲ್ಲ. ಬಟ್ ಆದರೂ ವಿಡಿಯೋ ಮಾಡಿರೋದಿರುತ್ತಲ್ಲ, ಅದನ್ನು ನೋಡಿ ಖುಷಿ ಪಡಬೇಕಷ್ಟೇ ಗಾಯ್ಸ್. ಫ್ರೆಂಡ್ಸ್, ದೋಸೆ ಮಾಡಿದೆ. ನಮ್ಮಮ್ಮ ಪಲ್ಯ ಮಾಡಿದ್ರು, ಕಳ್ಳುಳ್ಳೆದು ಅಂದರೆ ಬಿದ್ರದು. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ನಮ್ಮ ಅಜ್ಜಿ ಪೂಜೆ ಮಾಡಿದ್ದಾರೆ. ನಮ್ಮ ಮನೇಲಿ ಸಂಡೆ ಎಲ್ಲ ಡೇ ಪೂಜೆ ಮಾಡ್ತಾರೆ, ಪ್ರತಿಯೊಂದು ದಿನ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಲ್ದಿದ್ದ ದಿವಸನೆಲ್ಲ ಅಂದರೆ ನೀಟಾಗಿ ಫುಲ್ ನೆಲ ಎಲ್ಲ ಒರೆಸ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸಿ ನೀಟಾಗಿ ಡೈಲಿ ಮಾಡ್ತಾರೆ. ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ನಮ್ಮ ಮನೇಲಿ ಇರೋರಿಗೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸೋಫಾ ಮೇಲಿರೋದು ಬೆಡ್ಶೀಟ್ ಎಲ್ಲ ತೆಗ್ದು ಒಗ್ದಿದ್ದಾರೆ ನಮ್ಮಮ್ಮ. ಫ್ರೆಂಡ್ಸ್, ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ತುಂಬ ತಲೆನೋವ್ತಿತ್ತು. ಸೊ ಹಾಗಾಗಿ ನವರತ್ನ ಮತ್ತು ಪ್ಯಾರಾಚೂಟ್ ಎರಡೂ ಮಿಕ್ಸ್ ಮಾಡ್ಕೊಂಡು ನಾನು ತಲೆಗೆ ಹಚ್ಚಿದ್ದೀನಿ. ಪ್ರತಿ ಸಲ ಹರಳೆಣ್ಣೆನೇ ಹಚ್ಚಲ್ಲ. ಎಲ್ಲೋ ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ಸತಿ ಪ್ಯಾರಾಚೂಟ್ ಕೂಡ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಲೈಫಲ್ಲಿ ನಡಿಬಾರದು ಒಂದು ನಡೆದಿದೆ. ನಿಜವಾಗ್ಲೂ ಆ ಥರ ನನ್ನ ಲೈಫಲ್ಲಲ್ಲ, ಇನ್ನು ಯಾರ ಲೈಫಲ್ಲೂ ನಡಿಬಾರ್ದು. ತುಂಬ ಕಡೆ ಕೇಳ್ತಾ ಇದೆ, ತುಂಬ ಬೇರೆ ಲೈಫಲ್ಲಿ ಆಗಿರೋದು. ಇವತ್ತು ನನ್ನ ಲೈಫಲ್ಲೇ ನಾನು ಕನಸು ಕಾಣೋಕ್ಕಾಗಲ್ಲ ಅಂಥದ್ದೊಂದು ನಡೆದಾಗ ತುಂಬ ಬೇಜಾರಾಗಿದೆ. ಹೇಳ್ತೀನಿ. ದೋಸೆ ಮತ್ತು ಕಳ್ಳುಳ್ಳೆ ಪಲ್ಯ. ಕಳ್ಳುಳ್ಳೆ ಅಂದರೆ ಬಿದ್ರು ಇರುತ್ತಲ್ವ, ಬಿದ್ರನ್ನ ತೆಗೆದ್ರೆ ಬಿದ್ರು ಒಳಗೆ ಈ ಥರದ್ದು ಎಳೆದಿರುತ್ತೆ. ಅದು ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ನಾನು ಇದು ಕಟ್ಕೊಂಡಿದ್ದೀನಿ. ಊರಿಗೂ ಕೂಡ ತೊಗೊಂಡೋಗ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗೆ. ಅವ್ರು ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮು. ಫ್ರೆಂಡ್ಸ್, ಏನಂದರೆ ನಾನು ಎಲ್ಲ ಆಗಿ ರೆಡಿ ಎಲ್ಲ ಆದಮೇಲೆ ಹೊರಟ ಮೇಲೆ ತರೀಕೆರೆಯಿಂದ ಸ್ವಲ್ಪ ಲಕ್ಕೊಳ್ಳಿ ಹೋಗೋ ರೋಡಲ್ಲಿ ಕ್ರಾಸಲ್ಲಿ ಒಂದು ಸೇತುವೆ ಕಟ್ತಾ ಇದ್ದಾರೆ. ಆ ಸೇತುವೆಗೆ ನಾವು ಹೋಗೋ ಬಸ್ಸು ಆಕ್ಸಿಡೆಂಟ್ ಆಯಿತು. ನಿಜವಾಗ್ಲೂ ಗಾಯ್ಸ್, ನಿಜ ನನಗೆ ನಮ್ಮ ಪಾಪು ಕರ್ಕೊಂಡೋಗಿದ್ರೆ ಏನು ಗತಿ ಅಂತ ನಾನು ಅವಾಗ ಥಿಂಕ್ ಮಾಡಿದೆ. ಪಾಪು ಕರ್ಕೊಂಡು ಹೋಗಿಲ್ದಿದೆ ಬೆಟರ್ ಅನ್ನಿಸ್ತು. ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಬೇಜಾರಿತ್ತು. ತೋರಿಸ್ತೀನಿ, ವ್ಲಾಗ್ ಫುಲ್ಲು ನೋಡಿ. ಬಸ್ ಹೆಂಗಾಗಿದೆ ನನಗೆ ನಿಜ ಹೇಳಬೇಕು ಅಂದರೆ ಕೈಗೆ ಏಟಾಯಿತು. ಸೀಟ್ ಸಿಕ್ಕಿರಲಿಲ್ಲ, ನಿಂತಿದ್ದೆ ನಾನು. ಕೂತಿರೋರಿಗೆಲ್ಲ ಪಾಪ ಬಾಯಿಗೆ, ಮೂಗಿಗೆ, ತಲೆಗೆಲ್ಲ ಏಟು ಬಿತ್ತು. ಗೈಸ್ ನೋಡಿ, ನಾನೀಗ ಭದ್ರಾವತಿಯಲ್ಲಿ ಕಾಯ್ತಾ ಇದ್ದೀನಿ.
ಬಸ್ಸಿಗೋಸ್ಕರ ಕಾಯ್ತಾ ಇದ್ದೀನಿ. ನಿಜ ಬ್ಯಾಡ್ ಅಂದರೆ ಲೈಫಲ್ಲಿ ನಾವು ಅನ್ಕೊಳ್ಳೋಕ್ಕೂ ಆಗಲ್ಲ, ಅಂಥದ್ದು ಒಂದು ನಡೆದಾಗ ಎಷ್ಟು ಬೇಜಾರಾಗುತ್ತೆ ನೋಡಿ. ಈ ಥರ ಒಂದು ದೊಡ್ಡ ಬಸ್ ಇರೋದು ನೋಡಿ ನನಗೆ ಬೇಗ ಹೋಗುತ್ತೆ ಅನ್ಕೊಂಡು ನಾನು ಹತ್ತಿದೆ. ಬಟ್ ಆಕ್ಸಿಡೆಂಟ್ ಆಗಿದ್ದು ನಿಜ. ಯಾರಿಗೂ ದೇವ್ರ ದಯೆಯಿಂದ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು, ಯಾರಿಗೂ ಏನೂ ಆಗಿಲ್ಲ. ಅದೊಂದು ಇದೆ ಅನ್ಬೋದು. ನಿಜ ನನ್ನ ಲೈಫಲ್ಲಿ ನಾನು ಅನ್ಕೊಳಕ್ಕೆ ಆಗದೆ ಇರೋ ಅಂಥದ್ದೊಂದು ಸಿಚುವೇಶನ್ ನಡೆದೋಯ್ತು ಅವತ್ತು. ದೇವ್ರು ದೊಡ್ಡವನು, ಯಾರಿಗೂ ಏನೂ ಆಗಿಲ್ಲ. ನೋಡಿ ಅಲ್ಲಿ ಮುಂದೆಗಡೆದು ಬಂಪರೆಲ್ಲ ಹೆಂಗೆ ಕಿತ್ತೋಗಿದ್ದೆ, ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿದ್ದೆ. ಮತ್ತು ಡೀಸೆಲ್ ಟ್ಯಾಂಕ್ ಅಂತೂ ಒಡ್ಕೊಂಡು ರೋಡ್ ತುಂಬ ಡೀಸೆಲ್ಲು ಕೂಡ ಚೆಲ್ಲೋಗಿದ್ದೆ. ಬ್ಲ್ಯಾಕ್ ಕಲರ್ ನೋಡಿ ಅಲ್ಲಿ. ಯಪ್ಪ ಏನಿದು, ನನಗೆ ಒಂಥರ ಆಶ್ಚರ್ಯ. ಸೇತುವೆಗೆ ಅದಾದಮೇಲೆ ಬೇರೆ ಯಾವುದೋ ಒಬ್ಬರು ಬೈಕ್ನ ಡ್ರಾಪ್ ಮಾಡ್ಕೊಂಡು ನಾನು ತರೀಕೆರೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಕಂಟಿನ್ಯೂ ಆಗತ್ತೆ ವಿಡಿಯೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಂತೂ ನನ್ನ ಬ್ಯಾಡು ಡೇ, ತುಂಬ ಫೀಲ್ ಆಗಿರೋಂಥ ಡೇ. ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್, ತುಂಬ ಬೇಜಾರಾಗ್ತಾಯಿದೆ ಸೀರಿಯಸ್ಲಿ. ಇವತ್ತು ನಡೆದಿದ್ದ ಇನ್ಸಿಡೆಂಟ್ ಒಂದಾದರೆ ಇನ್ನೊಂದು ನಮ್ಮ ಪಾಪು ಬಿಟ್ಟು ಬಂದಿರೋದು ತುಂಬ ಬೇಜಾರಾಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ತೋರಿಸಿದ್ರೆ ನಿಮಗೆ ಒಂಥರ ಸಿಂಪತಿ ಥರ ಅನಿಸ್ಬೋದು. ಫ್ರೆಂಡ್ಸ್, ಅಲ್ಲಿ ಆಕ್ಸಿಡೆಂಟ್ ಆಯಿತು ಅನ್ನಲ್ಲ, ಅಲ್ಲಿ ಸ್ವಲ್ಪ ಲೈಕ್ ಈ ಕೈಗೆ ಒಂದು ಸ್ವಲ್ಪ ಏಟು ಬಿದ್ದಿದ್ದೆ. ಇಲ್ಲಿ ಇಂಥ ಪ್ಲೇಸಲ್ಲಿ ಏಟು ಬಿದ್ದಿದ್ದೆ ಅಂದರೆ ಆ್ಯಕ್ಚುಲಿ ನನಗೆ ಸೀಟ್ ಸಿಕ್ಕಿರಲಿಲ್ಲ. ಎಲ್ಲ ನಮ್ಮದು ಶಿವಮೊಗ್ಗ ಟು ಬ್ಯಾಂಗ್ಳೂರು ಬಸ್ಸು ಶಿವಮೊಗ್ಗದಿಂದನೇ ಫುಲ್ ರಶ್ ಆಗಿ ಬಂದಿತ್ತದು. ಸೀಟ್ ಸಿಕ್ಕಿರಲಿಲ್ಲ, ನಾನು ನಿಂತಿದ್ದೆ. ನನ್ನ ಮುಂದೆ ಒಬ್ಬ ಹುಡುಗ ನಿಂತಿದ್ದ. ಪಾಪ ಆ ಥರ ಆಗ್ತಿದ್ದಂಗೆ ಅವನು ನನ್ನ ಕೈ ಗಟ್ಟಿಗೆ ಹಿಡ್ಕೊಂಬಿಟ್ಟ. ಅದು ಅವನ ಸೇಫ್ಟಿನ ನನಗೆ ಸೇಫ್ಟಿ ಕೊಡೋಕ್ಕೆ ಗೊತ್ತಿಲ್ಲ. ಅವ್ನು ಗಟ್ಟಿಗೆ ಹಿಡ್ಕೊಂಡಿರೋದ್ರಿಂದ ಈ ಒಂದು ಪ್ಲೇಸಲ್ಲಿ ಸ್ವಲ್ಪ ಊದ್ಕೊಂಡಿದೆ ಮತ್ತು ನೋವು ಕೂಡ ಆಗಿದೆ. ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಅದೊಂದು ಸದ್ಯ ಅದೊಂದು ಸ್ವಲ್ಪ ಖುಷಿ ಆಯಿತು. ಒಂದು 5 ಜನಕ್ಕೆ ತಲೆಯಲ್ಲಿ ಬ್ಲಡ್ ಇಲ್ಲಿ ಮತ್ತು ಬಾಯಿ ಹತ್ರ ಮತ್ತು ಮೂಗತ್ರ ಎಲ್ಲ ಸ್ವಲ್ಪ ಏಟ್ ಬಿತ್ತು, ಒಂದು 5 ಮೆಂಬರ್ಸ್ಗೆ. ಬಟ್ ಅದು ಜಾಸ್ತಿ ಏನಲ್ಲ, ದೇವ್ರು ಕಾಪಾಡಿದ್ದಾನೆ ಅಂತಲೇ ಅನ್ಬೋದು. ನನ್ನ ಯಾವತ್ತೂ ಊಹೆನೂ ಮಾಡಿರಲಿಲ್ಲ. ಇಂಥ ಒಂದಿನ ನಾನು ಮೊಬೈಲಲ್ಲಿ ಕೇಳ್ತಾಯಿದ್ದೆ, ಟಿ ವಿಯಲ್ಲಿ ನ್ಯೂಸ್ ನೋಡ್ತಿದ್ದೆ, ನನ್ನ ಲೈಫಲ್ಲಿ ಬರುತ್ತೆ ಅಂತ. ನಿಜ ನಂಗೆ ಗೊತ್ತಿರಲಿಲ್ಲ. ಅದೊಂದು ಕಡೆ ಬೇಜಾರಾದರೆ ನಮ್ಮ ಬೇಬಿ ಬಿಟ್ಟು ಬಂದಿರೋದು ಇನ್ನೊಂದು ಕಡೆ ಬೇಜಾರು. ಸೀರಿಯಸ್ಲಿ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಸೊ ಈಗ ಟೈಮ್ 6:30ಗೆ 6 ಗಂಟೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೂಮಲ್ಲಿ ಹಂಗೆ ಕೂತಿದ್ದೆ. ಸೊ ಅದಾದಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಗ್ರೀನ್ ಟೀ ಕುಡಿಬೇಕು. ಮತ್ತು ಇವತ್ತು ಊಟ ಏನೂ ಮಾಡಲ್ಲ, ಬಿಕಾಸ್ ನಮ್ಮ ಅಮ್ಮ ಮನೆಯಿಂದ ನಾನು ಕಳ್ಳುಳ್ಳೆ ಪಲ್ಯ ತೊಗೊಂಬಂದಿದ್ದೀನಿ. ಅದನ್ನು ತೋರಿಸಿದ್ದೀನಿ ನಿಮಗೆ. ಸೊ ಫ್ರೆಂಡ್ಸ್, ಅದು ಏನಂದರೆ ಬೊಂಬಿರತ್ತಲ್ಲ, ಬಿದ್ರೂನ ಕೆತ್ಕೊಂಡು ಹೋದರೆ ಅದರೊಳಗೆ ನಮಗೆ ಎಳೆದು ಸಿಗುತ್ತೆ ಕಳ್ಳುಳ್ಳೆ. ಅದ್ರದ್ದು ಪಲ್ಯ ಅದು. ನಮ್ಮ ಅಪ್ಪನ ಫೇವ್ರೆಟ್ ಫುಡ್ ಅಂತಲೇ ಅನ್ಬೋದು ಇದು. ಅದು ತಿನ್ನೋದ್ರಿಂದ ನಮಗೆ ಹೊಟ್ಟೆಲಿ ಕಲ್ಲಿದ್ದರೆ ಮತ್ತು ಹೊಟ್ಟೆ ಕ್ಲೀನ್ ಆಗೋಕ್ಕೆ ಮತ್ತು ಕೂದಲೇನಾದರೂ ಹೊಟ್ಟೆ ಒಳಗೆ ಹೋಗಿ ತುಂಬ ಒಳ್ಳೆ ಬೆನಿಫಿಟ್ಟು ಅದು. ಮತ್ತು ಕೆಲವೊಬ್ಬರು ಬಾಳೆ ದಿಂಡು ಕೂಡ ಆ ಥರ ಮಾಡ್ತಾರೆ. ಬಟ್ ನಮಗೆ ಬಾಳೆ ದಿಂಡಿಗಿಂತ ಕಳ್ಳುಳ್ಳೆ ಅಂದರೆ ತುಂಬ ಇಷ್ಟ. ತುಂಬ ಟೇಸ್ಟಾಗೂ ಮಾಡಿತ್ತು ನಮ್ಮಮ್ಮ. ಅದೇ ತಂದಿದ್ದೀನಿ ಪಲ್ಯ. ಬಿಕಾಸ್ ನಮ್ಮ ಹಸ್ಬೆಂಡ್ ಇದುವರೆಗೂ ಒಂದ್ಸಲ ಅದನ್ನು ಟೇಸ್ಟ್ ನೋಡಿಲ್ಲ. ಈ ಕಡೆ ಮಾಡಲ್ಲ ನಮ್ಮ ಹಸ್ಬೆಂಡ್ ಊರ ಕಡೆ. ಅದಕ್ಕೆ ನಮ್ಮ ಟೇಸ್ಟ್ ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ. ಅಷ್ಟೆಲ್ಲ ಆದರೂ ನನ್ನ ಸಾಂಬಾರು ಏನಾಗಿರಲಿಲ್ಲ. ತುಂಬ ಬೇಜಾರಾಗ್ತಿದೆ ಗೈಸ್. ನಾನು ನಿಜ ಸಖತ್ ಬೇಜಾರಾಗ್ತಿದೆ. ಸೊ ಇವಾಗ ಗ್ರೀನ್ ಟೀ ಮಾಡ್ಕೊಂಡು ಕುಡಿಬೇಕು. ಮತ್ತು ಪಾಪು ಇರುತ್ತಾ ಕಂದ, ಅದೊಂದು ನಿಜ ನಂಗೆ ಬೇಜಾರು. ನನ್ನ ಕಂದಂಗೆ ನಂಗೆ ಬಿಟ್ಟಿರೋಕ್ಕಾಗಲ್ಲ. ಸೊ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ. ಇವತ್ತೇನೂ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಂಗೆ ಮನಸ್ಸಿಲ್ಲ ಅಂತಲೇ ಅನ್ಬೋದು. ವಿಡಿಯೋ ಎಂಡ್ ಮಾಡಬೇಕಲ್ಲ, ಸೊ ಹಾಗಾಗಿ ಕ್ಯಾಮ್ರಾ ಆನ್ ಮಾಡಿದೆ. ಸೊ ಓಕೆ ಗಾಯ್ಸ್, ಅದಕ್ಕೆ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ಥರ ಒಂದು ದಿನ ನನ್ನ ಲೈಫಲ್ಲಿ ಯಾವತ್ತೂ ಬರಬಾರ್ದು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಿಜವಾಗ್ಲೂ ನನ್ನ ಲೈಫಲ್ಲಲ್ಲ, ಯಾರ ಲೈಫಲ್ಲೂ ಬರಬಾರ್ದು. ಓಕೆ,
ಬಾಯ್. ಮತ್ತು ಇನ್ನು ಮುಂದೆ ನಮ್ಮ ಬೇಬಿ ಕೂಡ ನನ್ನ ವಿಡಿಯೋದಲ್ಲಿ ಇರಲ್ಲ. ಗೊತ್ತಿಲ್ಲ ನಾನೆಲ್ಲ ಹೆಂಗೆ ಇರ್ತೀನಿ ಅವಳು ಬಿಟ್ಟು ಹೆಂಗೆ ಏನು ಅಂತ. ನೋಡೋಣ ಅದು ಹೆಂಗಾಗುತ್ತೋ ಹಂಗೆ ಹೋಗೋದು. ಓಕೆ ಗೈಸ್, ಬಾಯ್, ಗುಡ್ ನೈಟ್. ರಾತ್ರಿ ಏನು ಮಾಡ್ತಿರೋದ್ರಿಂದ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಬಾಯ್.